ನಮಸ್ಕಾರ ತಾತ, ಏನು ಮಾಡ್ತಿದ್ದೀರಾ? ಡ್ರಾಮಾ. ಏನು ಡ್ರಾಮಾ ನೋಡ್ತಿದ್ದೀರಾ ತಾತ? ಒಳ್ಳೆ ಡ್ರಾಮಾ ಮಾಡಿದ್ರು ಪಾರ್ಲಿಮೆಂಟ್. ನೀವೇ ವೋಟ್ ಮಾಡಿರೋದು ಇವ್ರಿಗೆ? ಇವ್ರಿಗೇನೆ ವೋಟ್ ಮಾಡಿದ್ದು. ಬಟ್ ಹೆಂಗಸರಿಗೆ 33% ಸೀಟ್ ಕೊಡಬೇಕು ಪಾರ್ಲಿಮೆಂಟಲ್ಲಿ ಅಂತ ಹೇಳಿದ್ದಾರೆ. ಹೆಂಗಸರಿಗೆ 33% ಸೀಟು, 33% ಕೊಡ್ತಾರೆ. ತುಂಬ ಕಾಳಜಿ ತೋರಿಸಿದ್ದಾರೆ. ಕಾಳಜಿ ನಾನು ಅದೇ ಹೇಳೋದು, ನಿಮ್ಮ ಗಂಡಸರು MP ಗಳನ್ನ ಕೇಳಿ. ಏನು 33% ಹೆಂಗಸರಿಗೆ ಬಿಟ್ಕೊಡ್ತೀರಾ ಅಂತ. ಅವ ಮಜ ಅಲ್ಲ, ಹೇಳೋಕ್ಕೆ ಸುಲಭ ಪಾಪ, ಆಗಲ್ಲ. ಇವಾಗ ನೀನು ಬಿಟ್ಕೊಡ್ತೀಯ ಕೆಲಸ ಹೆಂಗಸರಿಗೆ, ಆಮೇಲೆ ನಾನೇನು ಮಾಡಲಿ ತಾತ? ಆಗಲ್ಲ. ಅದಕ್ಕೆ ಇವರ ಅದೇ ಡಿಲಿಮಿಟೇಷನ್, ಜಾಸ್ತಿ MP ಕೊಡೋಣ, ಆಮೇಲೆ ಹೆಂಗಸರು ಕೊಡೋಣ, ಇವರೇ ಕೊಡಿ. ಏನು ಆ ಥರ ಏನು ಕಾನೂನು ರೂಲ್ ಇಲ್ಲ, ಇವಾಗಲೂ ಕೊಡ್ಬೋದು. 543 ಸೀಟು, 33% ಎಷ್ಟಾಯಿತು? 543 30 ಅಂದರೆ 180 ಸೀಟು. 180 ಗಂಡಸರು MP ಬಿಟ್ಕೊಡ್ತಾರ ಕೇಳು ಸೀಟು ಹೆಂಗಸ್ರಿಗೆ? ಆಗಲ್ಲ. ಡ್ರಾಮಾ ಮಾಡಾಕ್ಬಿಟ್ಟು ಒಂಥರ ಎಲ್ಲರೂ ಕನ್ಫ್ಯೂಸ್ ಮಾಡಿ, ಹೌದೇನಪ್ಪ ಆಪೋಸಿಷನ್ಗೆ ಕಾಳಜಿನೇ ಇಲ್ಲ ಹೆಂಗಸ್ರ ಮೇಲೆ. ಸ್ವಾಮಿ, ನಿಮಗೆ ಹೆಂಗಸ್ರ ಮೇಲೆ ಕಾಳಜಿ ಅಲ್ಲ, ಗಂಡಸ್ರು MP ಮೇಲೆ ಕಾಳಜಿ. 180 ಸೀಟ್ ಯಾರು ಕೊಡ್ತಾರೆ? ಬಿಟ್ಕೊಡ್ತಾರ ಹೆಂಗಸ್ರಿಗೆ? ಮಾಡ್ಬೋದು ಇವಾಗಲೂ. ಏನು ಡಿಲಿಮಿಟೇಷನೇ ಆಗಬೇಕು ಅಂತ ಇಲ್ಲ. ಯಾರು ಬಿಟ್ಕೊಡ್ತಾರೆ? ಹೇಳೋಕ್ಕೆ ಕಷ್ಟ, ಅವೆಲ್ಲ ಈಸಿ. ನೆಕ್ಸ್ಟ್ ವೋಟು ಅಲ್ಲ, ಅಂದರೆ ಇವ್ರಿಗೇನೆ ವೋಟ್ ಮಾಡೋದು ನಾವು. ಇವ್ರದ್ದೇನೆ ಎಲ್ಲರಿಗೂ ಮಾಡಿಬಿಟ್ಟಿದ್ದೀವಿ, ಹಿಂದೆ ಎಲ್ಲ ನೋಡಿದ್ದೀವಿ. ಸರಿ ಬರಲ್ಲ, ಇವರೇ ಸರಿ. ನಮಗೆ ಇವರೇ ಆಗಲ್ಲ. ನಮಗೇನು ವಯಸ್ಸಾದವ್ರು ಏನು ಟೈಮ್ ಹೋಗ್ತಿಲ್ಲ, ಗೊತ್ತಿಲ್ಲ. ಸೊ ಮನೋರಂಜನೆ ನಡೀತಿದೆ, ನಾವು ನೋಡ್ತಾ ಇದ್ದೀವಿ. ಮತ್ತೆ ಒಳ್ಳೆ ಪ್ರತಿಭೆ ಇದೆ. ಒಳ್ಳೆ ಪ್ರತಿಭೆ ಇದೆ ಇವರಲ್ಲಿ. ಇವರೇ ನೆಕ್ಸ್ಟ್ ದುರಂತ 3 ಇವರೇ ಡೈರೆಕ್ಟ್ ಮಾಡ್ಬೋದು. ಐಡಿಯಾಗಳಿದೆಯಲ್ಲ ಚೆನ್ನಾಗಿ, ಅಷ್ಟೇ ತಾನೇ ಬೇಕು, ಐಡಿಯಾ ಬೇಕು ಅಷ್ಟೇ ಮನುಷ್ಯಂಗೆ. ಹೆಂಗಸರು ಕೊಟ್ಟ ಬಿಲ್ ಪಾಸ್ ಆಗಿಲ್ವಲ್ಲ? ಬಿಲ್ ಪಾಸ್ ಆಗದೆ ಇದ್ರೆ ಏನು, ಬರೀ ಹೆಂಗಸರಲ್ಲಿ ಕೈಯಲ್ಲೇ ಕೊಟ್ಟ ಮೂವಿ ಮಾಡಿಸ್ಬಿಡಿ.